ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮನೆಯಲ್ಲೇ ಮಾಡಿದಂಥ ಬೆಣ್ಣೆಯಿಂದ ಯಾವ ರೀತಿ ಆರೋಗ್ಯಕರವಾದ, ರುಚಿಕರವಾದ, ಮರಳಾದಂಥ ತುಪ್ಪನ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂಥ ಹಾಲಿನ ಕೆನೆನ ಈ ಥರ ಮಿಷಿನ್ನಲ್ಲಾದರೂ ಆಗಿರ್ಬೋದು ಅಥವಾ ಕಡಗೋಲಿನಿಂದ ಬೆಣ್ಣೆ ಮಾಡಿ ಇಟ್ಕೋಬೇಕು. ನಂತರ ತುಪ್ಪ ಮಾಡೋಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು, 1-2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಅರ್ಧ ವೀಳ್ಯದೆಲೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಸ್ವಲ್ಪ ಉಪ್ಪು, 1 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ನಂತರ ಬೆಣ್ಣೆನ ಸಣ್ಣ ಉರಿನಲ್ಲಿನೇ ಬಿಸಿ ಮಾಡಲಿಕ್ಕೆ ಇಟ್ಕೋಬೇಕು. ಅದಕ್ಕೆ ಮೆಂತ್ಯ, ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೆಣ್ಣೆನ ಪೂರ್ತಿಯಾಗಿ ಕರಗಿಸ್ಕೋಬೇಕು. ಈ ಎಲ್ಲ ಪ್ರೊಸೀಜರ್ನು ಸಣ್ಣ ಊರಿನಲ್ಲಿನೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ತುಪ್ಪದಲ್ಲಿ ನಮಗೆ ದಿನನಿತ್ಯ ಅವಶ್ಯಕವಾಗಿರೋ ಪೌಷ್ಟಿಕಾಂಶಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು, ಕೊಬ್ಬಿನಂಶ, ವಿಟಮಿನ್ಸ್ಗಳು, ಖನಿಜಾಂಶಗಳು ಯಥೇಚ್ಛವಾಗಿರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ನಾವು ಪರಿಹರಿಸ್ಕೊಳ್ಬೋದು. ಮತ್ತು ತುಪ್ಪ ತಿನ್ನೋದ್ರಿಂದ ಚರ್ಮದಲ್ಲಿ ಕಾಂತಿನೂ ಹೆಚ್ಚಾಗುತ್ತೆ. ಅನೇಕ ಆಯುರ್ವೇದಿಕ್ ಔಷಧಗಳಲ್ಲೂ ಸಹ ದೇಸಿ ಹಸುವಿನ ತುಪ್ಪನ ಬಳಸ್ತಾರೆ. ಇಷ್ಟಾದ ನಂತರ ಬೆಣ್ಣೆಲಿರೋ ನೀರಿನಂಶ ಎಲ್ಲ ಹೋಗ್ಬಿಟ್ಟು ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದಲ್ಲಿ ಬೆಳ್ಳುಳ್ಳಿ, ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇದರಿಂದ ನುಗ್ಗೆ ಸೊಪ್ಪಲ್ಲಿ ಮತ್ತು ವೀಳ್ಯದೆಲೆಯಲ್ಲಿರೋ ಅಂಶನೂ ತುಪ್ಪದಲ್ಲಿ ಬಿಟ್ಕೊಳ್ಳುತ್ತೆ. ವೀಳ್ಯದೆಲೆ ಮತ್ತು ನುಗ್ಗೆ ಸೊಪ್ಪಿನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಮತ್ತೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಂತದಲ್ಲಿ ಸ್ವಲ್ಪ ನೀರನ್ನ ಚಿಮುಕಿಸ್ಕೋಬೇಕು. ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಚಿಮುಕಿಸ್ಕೋಬೇಕು. ಈ ರೀತಿ ನೀರನ್ನ ಚಿಮುಕಿಸ್ಕೊಳ್ಳೋದ್ರಿಂದ ತುಪ್ಪ ಮರಳಾಗಿ ಬರುತ್ತೆ. ತುಪ್ಪಕ್ಕೆ ಉಪ್ಪು, ಖಾರ ಎಲ್ಲ ಹಾಕಿರೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಬರೀ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಬೇರೆ ಏನೂ ಹಾಕೋದೇ ಬೇಕಾಗಲ್ಲ. ಚಿಕ್ಕ ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತುಪ್ಪನ ತಣ್ಣಗಾಕ್ಬಿಟ್ಬಿಡಿ. ಸ್ವಲ್ಪ ತಣ್ಣಗಾದ ನಂತರ ಒಂದು ಗ್ಲಾಸ್ ಜಾರಲ್ಲೋ ಅಥವಾ ಸ್ಟೀಲ್ ಬಾಕ್ಸಲ್ಲೋ ತುಪ್ಪನ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಪ್ಪ ತಣ್ಣಗಾಗ್ತಾ ಹರಳುಗಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮರಳಾಗಿ ತುಪ್ಪ ರೆಡಿಯಾಗಿದೆ ಅಂತೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.